ಪ್ರೇಮರಾಜ್, ಮುಗಿಯಿತು ಮಗನೇ ಈ ನಿನ್ನ ಶ್ರೀಮಂತಿಕೆಯ ಶೋಭನ. ಯಾಕೆಂದರೆ ಆ ನಿನ್ನ ಮುದ್ದಾದ ತಂಗಿ ರಂಜಿನಿ ಈಗ ಈ ರಾವಣ ಗೌಡನ ಅರೆಗಿಳಿಯಾದಳು. ಪ್ರೇಮರಾಜ್, ಅವಳನ್ನು ನನ್ನ ಡಂಬದ ಮಾತಿಗೆ ಮರಳು ಮಾಡಿ ಈ ನನ್ನ ಕೆಲಸ ಮುಗಿಯುವವರೆಗೆ ಅವಳನ್ನು ಮಹಾರಾಣಿಯಂತೆ ನೋಡಿಕೊಳ್ಳುತ್ತೇನೆ. ಪ್ರೇಮರಾಜ್, ನಿನ್ನ ಆಸ್ತಿ ಅಂತಸ್ತು ಈ ನನ್ನ ಕೈ ಸೇರಿದಾಕ್ಷಣ ಪ್ರೇಮರಾಜ್ ಆ ನಿನ್ನ ತಂಗಿಯನ್ನು ಬೀದಿಯ ಸುಳ್ಳಿಯ ತರ ಮಾಡದಿದ್ದರೆ ನಾನು ರಾವಣ ಗೌಡ, ಕಿಂಗ್ ಆಫ್ ದಿ ಕಿಂಗ್ ಮಿಸ್ಟರ್ ರಾವಣ ಗೌಡನೇ ಅಲ್ಲ. ಹೌದು, ರಂಜಿನಿ ಬರುತ್ತೇನೆಂದು ಇನ್ನು ಏಕೆ ಬರಲಿಲ್ಲ? ಬಂದೇ ಬಿಟ್ಟರು. ವೆಲ್ಕಮ್ ರಂಜಿನಿ, ವೆಲ್ಕಮ್. ನಿನಗಾಗಿ ತೆರೆದಿದೆ ಈ ಅಣ್ಣ ಹೃದಯ ಮಂದಿರ. ಬಾ, ಕುಳಿತುಕೋ ಬಾ. ವಾವ್, ವಂಡರ್ಫುಲ್ ಹೌಸ್. ಇದೇನು ಮನೆನೋ ಅಥವಾ ಇಂದ್ರನ ಸಭೆನೋ ಒಂದು ತಿಳಿತಾನ ಇಲ್ವಲ್ಲ ನನಗೆ. ರಂಜಿನಿ, ಇದು ನನ್ನ ಮನೆಯಲ್ಲ. ಈ ನನ್ನ ಮುದ್ದಾದ ರಂಜನೆಯ ಅರಮನೆ. ನೀವೇ ನನ್ನವರಾಗಿರುವಾಗ ಈ ಮನೆ ಕೂಡ ನನ್ನದಂದಂಗಾಯ್ತು. ಹೌದು, ಎಲ್ಲಿ ನಿಮ್ಮ ತಂಗಿ ಕಾಣ್ತಾನೆ ಇಲ್ಲ? ಒಳಗಡೆ ಇದ್ದಾಳೆ. ದೀಪ, ಏ ದೀಪ, ಹೇಳೋಣ. ಯಾಕೆ ನಾನು ಕರೆದದ್ದು ನಿನಗೆ ಕೇಳಲಿಲ್ಲವೇ? ನೋಡು ಯಾರು ಬಂದಿದ್ದಾರೆಂದು. ಪಾಪ, ಅವಳಿಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ? 24 ಗಂಟೆನೂ ಮನೆಯೊಳಗೆ ಕಸ ಮುಸ್ರಿ ಮಾಡ್ತಾ ಬಿದ್ದಿರ್ತಾಳೆ. ಹೀಗಿರುವಾಗ ನನ್ನನ್ನು ಎಲ್ಲಿ ನೋಡಿರ್ತಾಳೆ ಅವಳು? ಹಾಗೇನಿಲ್ಲಮ್ಮ, ನಾನು ನೋಡಿದ್ದೆ ಇವತ್ತು ನಿಮಗೆ. ಅದಲ್ಲದೆ ನೀವು ಯಾರು ಅಂತ ನನಗೆ ಗೊತ್ತೂ ಇಲ್ಲ. ನೋಡು ದೀಪ, ಇಂದಿನಿಂದ ಇವಳು ನಿನ್ನ ಅತ್ತಿಗೆ. ಇವಳು ಹೇಳಿದ ಹಾಗೆ ನೀನು ಕೇಳಬೇಕು. ಇದಕ್ಕೇನಾದರೂ ಒಂದು ವೇಳೆ ಅಡ್ಡ ಬಂದರೆ ನಿನ್ನನ್ನು ಜೀವಂತ ಸುಟ್ಟು ಬಿಡುತ್ತೇನೆ. ಹುಷಾರ್. ಸರಿ ಅಣ್ಣ, ನೀನು ಹೇಳಿದ ಹಾಗೆ ನಡೆದುಕೊಳ್ತೀನಿ. ನಿನ್ನ ಮರ್ಯಾದೆಗೆ ನಾನು ಯಾವತ್ತೂ ಕುಂದು ತರೋದಿಲ್ಲ. ದೀಪ, ನೀನು ನಡೆ ಒಳಗೆ. ಬಾ ಪ್ರತಾಪ, ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಗೌಡ್ರೆ, ಇವಳು ಯಾರು? ಇವಳು ನನ್ನ ಬಾಳ ಸಂಗಾತಿ, ಆ ಪ್ರೇಮರಾಜನ ತಂಗಿ ರಂಜಿನಿ. ರಂಜಿನಿ, ಇವನು ನನ್ನ ಆತ್ಮ ಮಿತ್ರ ಪ್ರತಾಪನೆಂದು ನಾವಿಬ್ಬರು ಈ ಭೂಲೋಕದಲ್ಲಿ ಆ ಸೂರ್ಯ ಚಂದ್ರರಿದ್ದಂತೆ ಐತೆ. ಹಲೋ ಮಿಸ್ಟರ್ ಪ್ರತಾಪ್. ಹಾಯ್ ಮಿಸ್ ರಂಜಿನಿ. ಪ್ರತಾಪ್, ನಾನು ಹೇಳಿದಂತೆ ಆ ಕುಮಾರನೆಂಬ ಬಡ ಕೊಂಡೆ ಈ ಊರು ಬಿಟ್ಟು ಹೋದನಂತೆ, ಹೌದಾ? ಮತ್ತೇನು ಮಾಡುತ್ತಾನೆ? ಇಲ್ಲೇ ಇದ್ದಿದ್ದರೆ ತಾನು ತನ್ನ ತಂದೆ ಹತ್ರ ಹೋಗಿ ಅಪ್ಪ ನಿನ್ನೆ ಹುಡುಕುತ್ತಾ ಬಂದ್ಬಿಟ್ಟೆ ಅಂತ ಅಪ್ಪನ ಒಪ್ಕೊಂಡಿರ್ತಿದ್ದ. ಹೆಸರು ಕುಮಾರ, ತಂದೆಯನ್ನು ನೋಡಲು ಬಂದು ತನ್ನ ತಂದೆ ಸತ್ತಾಳೆಂದು ಸುದ್ದಿ ತಿಳಿದು ಆ ರೂಪಾಳಿಗಾದ ಸ್ಥಿತಿಯನ್ನು ಕಂಡು ಹೇಳದೆ
ಕೇಳದೆ ಹೊರಟು ಹೋದ ಆ ಬಡ ಕುಂಡಿ ಕುಮಾರ. ಲೇ ಪ್ರತಾಪ್, ಇನ್ನೆಲ್ಲಿಯ ಆ ಕುಮಾರ? ಶಹಬ್ಬಾಸ್, ಕಲಿಯುಗದ ಉತ್ತರ ಕುಮಾರರೇ ಶಹಬ್ಬಾಸ್. ಊರು ಬಿಟ್ಟು ಹೋಗಲು ನಿಮ್ಮಂತೆ ಹೇಳಿ ರಕ್ತಕ್ಕೆ ಹುಟ್ಟಿದ ಸಂಡನಲ್ಲ ಈ ಕುಮಾರ. ದಿಟ್ಟವಾದ ಹಡದೊಂಡು ನಿಮ್ಮಂತ ಪುಂಡರ ರುಂಡವನ್ನು ಚಂಡಾಡಲು ಹುಟ್ಟಿ ಬಂದು ಊರಿಗೆ ಕಾಲಿಟ್ಟ ಹುಲಿ. ನಿಮ್ಮ ಕೊಟ್ಟು ಬೆದರಿಕೆಗೆ ಹೆದರಿ ಹೋಗಬಹುದೇ? ಸಮಾಧಿ? ಲೇ ಮಗಳೇ, ಯಾರ ಸಮಾಧಿ? ನಮ್ಮ ಸಮಾಧಿ. ಲೇ ಕುಮಾರ, ಇನ್ನು ಯಾವನು ಹುಟ್ಟಿಲ್ಲ, ಹುಟ್ಟಿ ಕಪ್ಪಡವನ ಅಪ್ರೂವೇ ಇಲ್ಲ ಅಂದ ಮೇಲೆ ನಮ್ಮ ಸಮಾಧಿ ಕಟ್ಟುವ ಗಂಡು ಗಲಿ ವೀರ. ಲೇ ನೀನೇನ ಮಗಳೇ? ಇವನಲ್ಲ ಗೌಡರೇ, ಸತ್ತಿರುವ ಇವರ ಅಪ್ಪನ ಬಂದರು ನಮ್ಮದೊಂದು ಕೂದಲವನ್ನು ಅಲಿಗಾಡಿಸಕ್ಕಾಗುವುದಿಲ್ಲ. ಲೇ ಪ್ರತಾಪ, ನಿನ್ನ ಧೈರ್ಯ ಕೇವಲ ಇಲ್ಲಿ ನಿಂತ ಹೆಂಗಸರ ಮುಂದೆ ಮಾತ್ರ. ಲೇ ಗೌಡ, ಮರ್ಯಾದೆಯಿಂದ ಹೇಳುವೆ, ನನ್ನ ತಂದೆಯನ್ನು ಕೊಂದು ಸಹಿ ಮಾಡಿಸಿಕೊಂಡಿರುವ ಸ್ಟಾಂಪ್ ಪೇಪರ್ ಕೊಡು. ಮಗನೇ, ಆ ನಿನ್ನ ತಂದೆಯನ್ನು ಕೊಂದು ನಿನಗೆ ಸ್ಟಾಂಪ್ ಬೇಕೇನೋ ಮಗನೇ? ಆ ನಿನ್ನ ತಂದೆಯನ್ನು ಕೊಂದು ಸ್ಟಾಂಪಿನ ಮೇಲೆ ಸಹಿ ಮಾಡಿಸಿಕೊಂಡಿದ್ದವರೆಂದು ಲೇ ಕುಮಾರ, ಈ ಊರಲ್ಲಿ ಯಾವ ಮುಟ್ಟಾರ ನಮಗ ಹೇಳಿದ? ಹೇಳು, ನೀವ್ಯಾರು, ನೀವೇನ್ ಮಾಡ್ತೀರಿ, ನಿಮ್ಮ ಬ್ಯಾಕ್ ಗ್ರೌಂಡ್ ಏನೆಂದು ತಿಳಿಯಲಿಕ್ಕೆ ನಾವು ಇಷ್ಟು ದಿನ ಊರು ಬಿಟ್ಟಿದ್ದೆ. ಗೌಡ, ಇಲ್ಲಿಯವರೆಗೂ ಈ ಊರಿನಲ್ಲಿ ನಿಮ್ಮದೇ ರಾಜಕೀಯವಾಗಿತ್ತು. ಇನ್ನು ಮುಂದೆ ನಡೆಯಲಾರದು ಗೌಡ, ನಿನ್ನ ರಾಜಕೀಯ ನಡೆಯಲಾರದು. ಹಾಗೆ ಇನ್ನು ಮುಂದೆ ರಾಜಕೀಯ ಮಾಡಬೇಕೆಂದಿರುವಿಯಾ ಬಚ್ಚೆ? ಸುಮ್ಮನೆ ಬಚಾವಾಗು, ಇರದಿದ್ದರೆ ಲೇ ಹೇಸಿಗೆ ತಿನ್ನುವ ಹೊಲಸು ಸೂಳೆ ಮಕ್ಕಳ, ಬಡವರು ಕಷ್ಟಪಟ್ಟು ದುಡಿದ ಶ್ರಮದ ಫಲವನ್ನು ಕಳುವು ಮಾಡಿ ಶ್ರೀಮಂತರಾಗಿದ್ದೀರಲ್ಲ, ಇದು ಕ್ಷಣ ಕಾಲ ಮಾತ್ರ, ನೆನಪಿರಲಿ ನಿಮಗೆ. ಸಕ್ಕಿನ ಮಗನೇ, ಅದು ಇದು ನಿನಗೆ ಏಕೆ ಬೇಕಲೇ ಕತ್ತೆಯ ಮಗನೇ? ಲೇ, ಇಲ್ಲಿಗೆ ನೀನು ಬಂದ ಕೆಲಸ ಏನು ಮೊದಲು ಹೇಳು. ಇಲ್ಲದಿದ್ದರೆ ಲೇ ಮಗನೇ, ಕಾಯಿಸಿಬಿಟ್ಟೇನು? ಮರ್ಯಾದೆ ಕೊಟ್ಟು ಮಾತನಾಡಲೇ ಮಗಳೇ? ಲೇ ಗೌಡ, ಕೇವಲ ಆಸ್ತಿಗಾಗಿ ನನ್ನ ತಂದೆಯನ್ನು ಕೊಲೆ ಮಾಡಿದೆ. ಪಾಪ, ಮೊನ್ನೆ ಆ ರವಿ ತಂಗಿ ರೂಪಾಳನ್ನು ಕೊಲೆ ಮಾಡಿದಿರಿ. ಅಯ್ಯೋ ಪಾಪ, ತಂದ್ರೆ ಸತ್ರೆ ಏನಾಯ್ತು? ಅಷ್ಟೇನು ಕಷ್ಟವಾಗಿಲ್ಲ. ರೂಪ ಸತ್ತಿದ್ದಕ್ಕೆ ತುಂಬಾ ಕಷ್ಟವಾಗಿದೆ. ಯಾಕೆಂದರೆ ಅವಳು ನಿನ್ನ ಅರ್ಧಾಂಗಿ ಅಲ್ಲವೇ? ಲೇ ಬದ್ಮಾಸ್, ನಿನ್ನ ತರ ಕಾಮಪಿತ್ತ ನೆತ್ತಿಗೇರಿದ ಕಾಮುಕನಲ್ಲ ಈ ಕುಮಾರ. ರೂಪ ನನ್ನ ಒಡ ಹುಟ್ಟಿದ ತಂಗಿಯ ಸಮಾನವಿದ್ದ. ಸ್ವಚ್ಛಿನ ಸುಳೆಯ ಮಗಳೇ, ರೂಪ ನಿನ್ನ ತಂಗಿಯ ಸಮಾನವಿದ್ದಳು? ಇಲ್ಲ, ನಿನ್ನ ಹೆತ್ತ ತಾಯಿಯ ಸಮಾನವಿದ್ದಳು. ಅದರಿಂದ ನನಗೇನಾಗಬೇಕು ಕತ್ತೆಯ ಮಗಳೇ? ನನ್ನ ಮತ್ತೊಮ್ಮೆ ಎತ್ತಿದ್ದೆ. ಸುಮ್ಮನೆ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನಿನ್ನ ಕತ್ತಿಗೆ ಕೈ ಕೊಟ್ಟು
ಹೊರ ನೂಕಬೇಕಾಗುತ್ತದೋ ಮಗಳೇ? ಲೇ ಗೌಡ, ನನ್ನ ರೂಪ ಹೆಸರನ್ನು ಮತ್ತೊಮ್ಮೆ ಎತ್ತಿದ್ದೆಯಾದರೆ ಕೊಲೆಗಡುಕ ನಾನಾಗಬೇಕಾದೀತು. ಯಾಗಲೇ ಎಲಾಯ್ ಬೇವರ್ಷಿ ನನ್ನ ಮಗಳೇ, ಆ ರೂಪಗಳನ್ನು ಕೊಲೆ ಮಾಡಿದ್ದು ನಿಜ. ಆದರೆ ಅವಳನ್ನು ಹಾಗೆ ಕೊಲೆ ಮಾಡಲಿಲ್ಲ ಮಗನೇ. ಅವಳ ಅಂದದಲ್ಲಿ ಅಡಗಿಕೊಂಡ ಆ ಸೌಂದರ್ಯದ ಸುಖ ಉಂಡು ಅವಳನ್ನು ಕೊಲೆ ಮಾಡಿದ್ದೇವೆ. ಲೇ ಕುಮಾರ, ಅವಳ ಒಡ ಹುಟ್ಟಿದ ಅಣ್ಣ ಆರಲನೆ ಬಂದು ನನ್ನನ್ನು ಕೇಳಲಿಲ್ಲ ಅಂದಾಗ ಇನ್ನು ನೀನ್ಯಾವ ಲೆಕ್ಕಲೆ ಮಗಳೇ? ನೋಡು ಕುಮಾರ, ನನ್ನನ್ನು ಎದುರು ಹಾಕಿಕೊಂಡು ಬದುಕಿ ಉಳಿದವರು ಯಾರೂ ಇಲ್ಲ. ಲೇ, ನನ್ನ ಎದುರು ಹಾಕಿಕೊಂಡು ನೀನು ಈ ಭೂಮಿಯ ಮೇಲೆ ಬದುಕುತ್ತಿರುವಿಯಾ ಮಗಳೇ? ನೋಡ, ಲೇ, ನಾನು ಕಂಡಿಟ್ಟ ಸಾವಿರಾರು ಸುಂದರಿಯನ್ನು, ಸಾವಿರಾರು ಹೆಣ್ಣು ಮಕ್ಕಳ ಶೀಲ ಉಂಡು ಕೊಲೆ ಮಾಡಿ ದಕ್ಕಿಸಿಕೊಂಡಿದ್ದೇನೆ. ಲೇ ಕುಮಾರ, ಈಗ ನಿನ್ನನ್ನು ಕೊಲೆ ಮಾಡಿ ದಕ್ಕಿಸಿಕೊಳ್ಳುತ್ತೇನೆ. ಲೇ ಗೌಡ, ನೀನು ಸಾವಿರಾರು ಹೆಣ್ಣು ಮಕ್ಕಳನ್ನು ಶೀಲಗೆಡಿಸಿ ಕೊಲೆ ಮಾಡಿ ದಕ್ಕಿಸಿಕೊಂಡ ಗೌಡ. ಈಗ ನಾನು ನಿನ್ನ ಕಣ್ಣೆದುರಿಗೆ ನಿನ್ನ ತಂಗಿಯ ಶೀಲಗೆಡಿಸುವ ಗಾಂಡು. ಗೌಡ, ನೀನು ಸಾವಿರಾರು ಹೆಣ್ಣು ಮಕ್ಕಳನ್ನು ನಿನ್ನ ತೋಳ್ತೆಕ್ಕೆಯಲ್ಲಿ ತಬ್ಬಿ ಮುದ್ದು ಕೊಟ್ಟಿರುವುದು ಒಂದೇ. ಈಗ ನಾನು ನಿನ್ನ ತಂಗಿಯನ್ನು ನಮ್ಮ ತೋಳ್ತೆಕ್ಕೆಯಲ್ಲಿ ತಬ್ಬಿ ಮುದ್ದು ಕೊಡುವುದು ಒಂದೇ. ಅದೇನು ಮಾಡ್ತೀಯೋ ನಾನು ನೋಡುತ್ತೇನೆ ಗೌಡ. ಗೌಡ, ಇದು ಈ ಕುಮಾರ ಕೊಟ್ಟ ಕಿರು ಕಾಣಿಕೆ. ಈಗ ನನಗೆ ನನ್ನ ಆಸ್ತಿ ಅಂತಸ್ತು ಎಲ್ಲ ಸಿಕ್ಕಂತಾಯಿತು. ಲೇ ರಾವಣ ಗೌಡ, ನನ್ನನ್ನು ಕೊಲೆ ಮಾಡಲು ಬರುವುದಾದರೆ ಆ ಗಂಡನೆಯ ಗುಂಡಿಗೆಯೇ ನಿನ್ನಲ್ಲಿದ್ದರೆ ನೀವು ಒಂದೇ ತಂದೆಯ ರಕ್ತಕ್ಕೆ ಹುಟ್ಟಿದ್ದಾದರೆ ನಾನು ನನ್ನ ಮನೆಯಲ್ಲಿಯೇ ಇರುತ್ತೇನೆ. ಧೈರ್ಯವಿದ್ದರೆ ಬನ್ನಿ ಗೌಡ, ಬನ್ನಿ. ಕೆಟ್ಟ ಸುಳೆಯ ಮಗನೇ ಕುಮಾರ, ನೀನು ನಿಜವಾಗಿಯೂ ನಿನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೇ ನಿಜವಾದರೆ ಲೇ, ಎದುರಿಗೆ ನಿಂತ ಈ ಹುಲಿಯ ಕೂಡ ಕೈವಾಡ ಮಾಡಬೇಕಾಗಿತ್ತು ಮಗನೇ. ಲೇ ಕುಮಾರ, ಈ ನನ್ನ ಇದೆಯ ಅಂತರಾಳದಲ್ಲಿ ಉರಿಯುತ್ತಿರುವ ಅಗ್ನಿ ಜ್ವಾಲೆ ಆಕಾಶ ಪಾತಾಳಗಳನ್ನು ಒಂದುಗೂಡಿಸುವುದಕ್ಕಾಗಿ ಈ ಗಿರಿ ಗರ್ಭದೊಳಗಿನ ಭಯಂಕರವಾದ ಅಗ್ನಿ ಪರ್ವತವನ್ನು ತುಂಡು ತುಂಡಾಗಿ ಕತ್ತರಿಸಬಲ್ಲ ಈ ರಾವಣ ಗೌಡನ ತಂಗಿಗೆ ಮುತ್ತು ಕೊಟ್ಟು ಹೋದಿಯಾ ಮಗನೇ? ಮುತ್ತು ಕೊಟ್ಟು ಹೋಗಿದ್ದು ನಿಮ್ಮ ತಂಗಿಗೆ, ಬೇರೆ ಯಾರಿಗೂ ಅಲ್ಲ. ಏಕ ಚಿತ್ತ ಒಬ್ಬ ಕಡು ಬಡವ ಈ ಗೌಡರ ತಂಗಿ ಮುತ್ತು ಕೊಟ್ಟು ಹೋಗಿದ್ದಾನೆ ಅಂದಮೇಲೆ ಅವನ್ ಸೊಕ್ಕನ್ನು ಹೇಗೆ ಇಳಿಸ್ಬೇಕಂತ ನೀವು ತಿಳಿದುಕೊಳ್ಳಲೇಬೇಕು ಗೌಡ್ರೆ. ಲೇ ಸೊಕ್ಕಿನ ಬಡ ಬಿಕಾರಿ ಕುಮಾರ, ನೀನು ಮುದ್ದು ಕೊಟ್ಟದ್ದು ನನ್ನ ತಂಗಿಗಲ್ಲ ಮಗನೇ. ಶೇಡಿಗೆ ಶೇಡು ತೀರಿಸಿಕೊಳ್ಳಲು ಕಾಯ್ದ ಕುಳಿತ ಈ ಕಾಳಿಂಗ ಸರ್ಪಕ್ಕೆ ಎಲೆ ಕಟ್ಟೆಯ ಮಗನೇ ಕುಮಾರ,
ನಿನ್ನನ್ನು ಕಚ್ಚಿ ಕೊಂದಾಗಲೇ ಈ ಕಾಲಿಂಗ ಸರ್ಪಕ್ಕೆ ಶಾಂತಿ. ಎಲ್ಲದಿದ್ದರೆ ಈ ನನ್ನ ಜೀವನವೇ ಪರಿಕ್ರಾಂತಿ. ಈ ಪ್ರಪಂಚವನ್ನು ಪ್ರಳಯ ಮಾಡಬಲ್ಲ ಈ ಪುಂಡ ಪ್ರತಾಪನ ಮುಂದೆ ಈ ರೀತಿ ಮಾತನಾಡಿದೆಯಲ್ಲ ಕುಮಾರ, ನಿನ್ನ ದೇಹವನ್ನು ನುಚ್ಚು ನೂರಾಗುವಂತೆ ಕೊಚ್ಚಿ ಹಾಕುವವರೆಗೆ ನನ್ನ ತಲೆಯಲ್ಲಿ ಹುಚ್ಚು ನಿಚ್ಚಳವಾಗುವುದಿಲ್ಲ. ಅವನಿದ್ದಾಗ ಸುಮ್ಮನಿದ್ಕೊಂಡು ಅವನು ಹೋದ್ಮೇಲೆ ಜಂಬ ಕೊಚ್ಕೊಂಡ್ರೆ ಏನು ಪ್ರಯೋಜನವಿಲ್ಲ. ಮುಂದೆ ಅದಕ್ಕೊಂದು ವಿಚಾರ ಮಾಡಿ. ಮುಂದಿನ ವಿಚಾರ ಆ ಬಡ ಭಿಕಾರಿಯ ಕೊಲೆ ಆಗಲೇಬೇಕು. ನೋಡಿ, ಸದ್ಯ ಅವನನ್ನು ಕೆಣಕೋದು ಬೇಡ ಅಂತ ಅನಿಸ್ತಾ ಇದೆ ನನಗೆ. ಯಾಕೆ? ಅವನೇನು ಹುಲಿನೇ ಆಗಿರ್ಲಿ, ಇಲಿನೇ ಆಗಿರ್ಲಿ, ಅದೇ ಹುಲಿ ಯಾವ ಸರಿಯಾಗಿ ಪಾಠ ನಮಗೆ ಕಲಿಸಿ ಹೋದನಂತ ನಿಮಗೆ. ಆ ಕೆಟ್ಟ ಸೊಳೆಯ ಮಗನನ್ನು ಒಂದೇ ಹೊಡೆದಕ್ಕೆ ಕೊಲ್ಲಬಾರದು. ಈ ನಮ್ಮ ದಬ್ಬಾಳಿಕೆಯ ಕಾರಸ್ಥಾನದಿಂದ ಚಿತ್ರಹಿಂಸೆ ಕೊಟ್ಟು ನರಳು ಸಾಯುವಂತೆ ಮಾಡಬೇಕು. ಹೇಳು ಪ್ರತಾಪ್, ಇದಕ್ಕೆ ಏನು ಮಾಡಬೇಕು? ಏನು ಮಾಡ್ಬೇಕಂತ ನಾನು ನಿಮ್ಗೆ ಐಡಿಯಾ ಹಾಕೊಡ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಬಾಬು ಸಾಹೇಬ್ IIT ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸಿರೂರು ಇಸ್ಮಾಯಿಲ್ ಸಾಹೇಬ್ ನದಾಪ್ ಅವರಿಗೆ 5,001 ರೂಪಾಯಿ ಕೊಟ್ಟಿರ್ತಾರೆ. ಅವರೇ ಬಂದು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಅವರಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಅಮ್ಮ, ತಾಯಿ ದುರ್ಗಾ ಮಾತೆ, ಈ ಕಟುಕರ ಕೈಯಿಂದ ಕುಮಾರ ಬಂದು ನನ್ನನ್ನು ಯಾವಾಗ ಕಾಪಾಡ್ತಾರೋ ಗೊತ್ತಿಲ್ಲ. ಅವರು ಇಂದು ನನ್ನ ಮುತ್ತು ಕೊಟ್ಟು ತಪ್ಪು ಮಾಡಿರಬಹುದು ನಿಜ, ಆದರೆ ಅವರು ಯಾವ ಉದ್ದೇಶದಿಂದ ಮಾಡಿದ್ದಾರಂತ ನನಗೆ ಚೆನ್ನಾಗಿ ಗೊತ್ತು. ಅವರ ಧೈರ್ಯ, ಅವರ ಶಕ್ತಿ ನನಗೆ ಮರೆಯೋದಕ್ಕಾಗೋದಿಲ್ಲ. ಕುಮಾರ, ಆದಷ್ಟು ಬೇಗ ಬಂದು ನನ್ನನ್ನು ಈ ಕಟುಕರಿಂದ ಕರೆದುಕೊಂಡು ಹೋಗು ಕುಮಾರ, ಕರೆದುಕೊಂಡು.
ಇಷ್ಟೊತ್ತು ನಾ ಕಂಡಿದ್ದು ಕನಸೆ. ಆದಷ್ಟು ಬೇಗ ಈ ಕನಸು ನನಸಾಗಿ ಈ ಕಟುಕರ ಕೈಯಿಂದ ನನ್ನ ಕುಮಾರ ಬಂದು ಆದಷ್ಟು ಬೇಗ ನನ್ನನ್ನು ಕರೆದುಕೊಂಡು ಹೋಗಬೇಕು. ತಾಯಿ ದುರ್ಗಾ ಮಾತೆ, ಇದನ್ನ ಆದಷ್ಟು ಬೇಗ ನೆರವೇರಿಸುವ ಭಾರ ನಿನ್ನಲ್ಲೇ ಕೂಡಿದೆ ತಾಯಿಯೇ, ನಿನ್ನಲ್ಲೇ. ನಾನು ಭಾರತಾಂಬೆ ಉದರದಲ್ಲಿ ಹುಟ್ಟಿ ಕನ್ನಡ ತಾಯಿಯ ಹೆಮ್ಮೆಯ ಪುತ್ರನಾಗಿ ಹುಟ್ಟಿದ ಊರನ್ನು ಬಿಟ್ಟು ಬಂದು ಬೆಂಗಳೂರಿನ ಜೀವ ಕಳೆಯಬೇಕಾಯಿತು. ನನ್ನ ಸತಿಯಾಗಿ ಸುಖ ಕೊಡಬೇಕಾದ ರೂಪ ಮದುವೆಗೆ ಮುಚ್ಚಿ ನನ್ನನ್ನು ಬಿಟ್ಟು ಅಗಲಿ ಹೋದಳು. ರವಿ ತನ್ನ ತಂಗಿಯ ಮುಖ ನೋಡಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದ. ರೂಪ ಸತ್ತ ಮೇಲೆ ರವಿ ಹುಚ್ಚನಾಗಿದ್ದಾನೆ. ಅವನನ್ನು ನೋಡಬೇಕೆಂದರೆ ನನ್ನ ಗುರಿ ಸಾಜುವರೆಗೆ ನಾನು ಊರಿಗೆ ಹೋಗುವಂತಿಲ್ಲ. ಇದಕ್ಕೆಲ್ಲ ಕಾರಣ ಯಾರೇ ಗೊತ್ತೇ? ಆ ರಾಮನಗೌಡ ಮತ್ತು ಪ್ರತಾಪ್. ನೀವು ರಾಮನಾದರೆ ನಾನು ರಾಮನಾಗಿ ನಿಮ್ಮನ್ನು ನನ್ನ ಗುರಿ ಸಾಸ ನಂತರ ನಿಮ್ಮ ಪಾಲಿನ ಯಮನಾಗಿ ಊರು ಹೊಕ್ಕು ನಿಮ್ಮ ಪಾಪದ ಪುಟವನ್ನು ತಿರುವಿ ನಿಮ್ಮನ್ನು ಇಂಚಿಂಚಾಗಿ ಕೊಚ್ಚಿ ಹಾಕುವೆ. ನಾನು ಬರುವವರೆಗೆ ನಡಲಿ ನಿಮ್ಮ ಅನ್ಯಾಯದ ವಾದ, ನಿಮ್ಮ ಅನ್ಯಾಯದ ಚಕ್ರ ಇವವನ್ನು ಸುಟ್ಟು ಸೆರೆ ಬಡಿತಾನೆ ಗೌಡ. ಇನ್ನು ದೂರಿಲ್ಲ ನಿನ್ನ ಅಂತ್ಯದ ಕಾಲ.